ಡಾಕ್ಟರ್ ಹೇಳಿದ್ದು 24 ಗಂಟೆ ಟೈಮ್ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಶಬರಿಮಲೆಗೆ ಹರಕೆ ಹೇಳಿದ್ದು 24 ಗಂಟೆ ಮುಂಚೆ ಪ್ರಜ್ಞೆ ಬಂದಿದೆ ಅವನಿಗೆ. ಒಂದು ವಾರ ಮುಂಚೆ ಬಂದಿತ್ತು. ಬರುವಾಗ ಎತ್ಕೊಂಡು ಬಂದಿದ್ದರು, ಅವರ ತಂದೆ ತಾಯಿ ಎತ್ಕೊಂಡು ಬರುವಾಗ. ಅದೇ ನಮ್ಮ ಶರಣಾವಲಿಯಿಂದ ಅಯ್ಯಪ್ಪನ ಕೃಪೆಯಿಂದ ನಿನ್ನೆ ನಿಂತಿದೆ ಆ ಮಗು. ತುಂಬ ಕಾರಣಿಕದ ಪ್ಲೇಸ್ ಮತ್ತೆ ನಾವೇ ಅನುಭವಿಸಿದ್ದೇವೆ ಎಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಶಬರಿಮಲೆಗೆ ಹೋಗಲಿಕ್ಕೆ, ಹಾಗಾಗಿ ಇರುಮುಡಿ ಕಟ್ಟುವ ಶಾಸ್ತ್ರಕ್ಕೆ ನಾವಿವತ್ತು ಮಂಗಳೂರಿನ ಶ್ರೀ ದುರ್ಗಾ ಪರಮೇಶ್ವರಿ ವೆಂಕಟರಮಣ ಮಂದಾರ ಬೈಲ್ ದೇವಸ್ಥಾನಕ್ಕೆ ಬಂದಿದ್ದೇವೆ. ಹಾಗೆಯೇ ಮೊನ್ನೆ ಇಲ್ಲಿ ದೀಪೋತ್ಸವ ಇತ್ತು, ತುಂಬ ಚೆಂದ ಆಗಿದೆ ದೀಪೋತ್ಸವ. ಆ ದೀಪೋತ್ಸವ ಹೇಗಾಯಿತು ಅಂತ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಒಂದ್ಸತಿ ನೋಡ್ಕೊಂಡು ಬನ್ನಿ. ಮಣಿಕಂಠ ಸ್ವಾಮಿ ಇದ್ದಾರೆ. ನಿಮ್ಮ ಹೆಸರು? ಪ್ರಾರ್ಥನಾ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬೇಕು ಅಂತ ಯಾಕೆ ಅನ್ನಿಸ್ತು? ನನಗೆ ನನಗಿಷ್ಟ. ನನಗೆ ಅಪ್ಪನ ಹತ್ರ ಹೇಳ್ತಿದ್ದೆ ನನಗೆ ಮಾಲೆ ಹಾಕ್ಬೇಕಂತ. ಅಪ್ಪ ಕೂಡ ಈಡೇರಿಸಿದ್ರು ಆ ಮಾಲೆ ಹಾಕುವ. ನಿಮಗೆ ಅಯ್ಯಪ್ಪ ಸ್ವಾಮಿ ಅಂದರೆ ಯಾಕೆ ಇಷ್ಟ? ಯಾಕಂದರೆ ಅವರ ಭಕ್ತಿ ನಮಗೆ ಅಲ್ಲ. ನಡ್ಕೊಂಡು ಹೋಗುದಾ? ಒಳ್ಳೇದಾಗಲಿ ಸ್ವಾಮಿಯೇ. ಶರಣಮಯ್ಯಪ್ಪ. ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ. ತುಂಬ ದಿನಗಳಿಂದ ಕೇಳ್ತಾ ಇದ್ರು ಸ್ವಾಮಿ ಅವರು, ನಾನು ಬರ್ತೇನೆ ಅಂತ ಹೇಳಿ. ನಾನೇನು ಅಂದ್ಕೊಂಡಿರಲಿಲ್ಲ, ಮಾತ್ರ ಅವಳದ ಆಸೆ ಅದು. ಗುರುಸ್ವಾಮಿ ಅವರು ಹೇಳ್ತಾ ಇದ್ರು, ಬೇರೆ ದಿನದಲ್ಲಿ ರಶ್ ಇರುತ್ತೆ, ಬೇರೆ ದಿನದಲ್ಲಿ ಕರ್ಕೊಂಡು ಹೋಗುವ ಸಂಕ್ರಮಣಕ್ಕೆಲ್ಲ ಅಂತ. ಬಟ್ ಅವಳದ ಹಠ ಏನಂತ ಹೇಳಿದರೆ ಸಂಕ್ರಾಂತಿಗೆ ನಾನು ಬರ್ತೇನೆ ಅಂತ. ಹಾಗೆ. ನೀವೆಷ್ಟು ವರ್ಷ ಹೋಗಿದ್ದು? ಇದು 7ನೇ ವರ್ಷ. ನಿಮ್ಮ ನೋಡಿ ಮತ್ತೆ ಶಬರಿಮಲೆಗೆ ಹೋಗ್ಬೇಕು ಅಂತ ಆಸೆ ಪಟ್ಟಲಂತೆ. ಹೌದು. ಭಕ್ತಿಯಿಂದ ನೋಡಿಕೊಂಡ್ರು ನಾನು ಏನು ಮಾಡ್ತೇನೆ, ನಾನು ಮಾಡಬೇಕಂತ ಆ ಭಕ್ತಿಯಿಂದ ಅವಳು ಪ್ರೇರೇಪಣೆ ಅಷ್ಟೇ. ಸ್ವಾಮಿ ರೂಪೇಶ್ ಸ್ವಾಮಿ ಇದ್ದಾರೆ. ರೂಪೇಶ್ ಸ್ವಾಮಿ ನಾವು ಅಯ್ಯಪ್ಪ ಗಿರಿ ಹತ್ರ ಬಂದು ಎಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೋತಾರೆ. ದೀಪ ಇಡೋದಾಗಲಿ, ಭಜನೆ ಆಗಿರಲಿ, ಚೆಂಡೆ ಆಗಿರಲಿ, ಯಾವಾಗಲೂ ನಾನು ಅಂದ್ಕೊಳ್ಳೋದು ಇಂಥ ಮಕ್ಕಳೇ ಅಲ್ಲ ಇವರು. ನಿಮ್ಮ ಹೆಸರಿಂತ ಸ್ವಾಮಿ? ರಿತೇಶ್ ಸ್ವಾಮಿ. ಸಚಿನ್ ಸ್ವಾಮಿ. ಈ ಚಿಕ್ಕ ಪುಟ್ಟ ಮಕ್ಕಳೆಲ್ಲರೂ ಕೂಡ ಈಗ ಮೊಬೈಲ್ ಇರಲಿ, ಟಿ ವಿ ಇರಲಿ, ಆ ಮನೋರಂಜನೆ ಕೈಯಲ್ಲೇ ಸಿಗುತ್ತೆ. ಅದನ್ನೆಲ್ಲ ಬಿಟ್ಟು ಈಗ ಒಂದು ದೇವಸ್ಥಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋ ರೀತಿ ಇರ್ಬೋದು. ಈ ಮಕ್ಕಳಲ್ಲಿ ಅದು ಹೇಗೆ ಬಂದಿದೋ ಗೊತ್ತಿಲ್ಲ. ನಾವೊಂದು ಭಜನೆದು ಒಂದು ಟೀಮಲ್ಲಿ ಇದ್ದೇವೆ. ಆಗ ನಮ್ಮದು ಮೇಡಮ್ ಹೇಳಿದರು, ನಿಮಗೆ ನಾನು ಭಜನೆ ಕಲಿಸಿಕೊಡ್ತೇನೆ, ಬನ್ನಿ ಎಲ್ಲರೂ. ನಾವು ಅದಕ್ಕೆ ಟೀಮ್ಗೆ ಸೇರಿದ ತಕ್ಷಣ ನಮಗೆ 1 ವಾರ 2 ವಾರ ಪ್ರಾಕ್ಟೀಸ್ ಆಯಿತು. ನಾವು ಡೈಲಿ ಭಜನೆಗೆ ಶುರು ಮಾಡಿದ್ವಿ. ಮಂಗಳವಾರ ಶುಕ್ರವಾರ ಬಂದ್ವಿ. ಚೆಂಡೆ ಎಲ್ಲ ನಮಗೆ ಅಣ್ಣನವರೆಲ್ಲ ಹಿಂದಿನವರೆಲ್ಲ ಬಡ್ಕೊಂಡು ಬಂದದೇ, ನಾವು ಸಹ ಬಡ್ಕೊಂಡೇ ಬಂದ್ವಿ. ಎಲ್ಲ ದೀಪ ಹಚ್ಚೋದು ಇರ್ಬೋದು, ಅಥವಾ ಭಜನೆ ಇರ್ಬೋದು, ಅಥವಾ ಏನಾದರೂ ಅಯ್ಯಪ್ಪ ಸ್ವಾಮಿಗಳು ಬಂದಿದ್ದಾರೆ, ಅವರಿಗೆ ಅವ್ರದ್ದು ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ನಮ್ಮ ಊರಿಗೆ ಅಯ್ಯಪ್ಪ ಸ್ವಾಮಿಗಳು ಬಂದಿರೋದಕ್ಕೆ ಈ ಮಕ್ಕಳು ಖುಷಿ ಪಟ್ಟಿದ್ದಾರೆ. ಅದು ತುಂಬ ದೊಡ್ಡ ಖುಷಿ. ಹೀಗೆ ಮುಂದುವರಿಲಿ. ನಿಮ್ಮ ಈ ಜನ್ರೇಷನ್ನು ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗಲಿ. ಇಂಥ ಒಂದು ಅಮೂಲ್ಯವಾದ ಒಂದು ಜೀವನ ತುಂಬ ಚೆನ್ನಾಗಿ ಜೀವಿಸ್ತಿದ್ದೀರಾ. ಒಳ್ಳೆಯದಾಗಲಿ ಮಕ್ಕಳ. ಈ ಮಕ್ಕಳು ಏನಿದ್ದಾರೆ ಇವಾಗ ಧರ್ಮದ ಬಗ್ಗೆ ಜಾಸ್ತಿ ಒಲವು ಅಥವಾ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಒಲವು ಮೂಡೋದಕ್ಕೆ ಕಾರಣ ವಿಶ್ವ ಹಿಂದೂ ಪರಿಷತ್ನಿಂದ ಬಾಲ ಸಂಸ್ಕಾರ ಕೇಂದ್ರ. ಅದರಿಂದ ನಾವು ಅದರೊಂದಿಗೆ ಜೋಡಿಸ್ಕೊಂಡು ಮಾಡ್ತಾ ಇದ್ದೇವೆ ಅಷ್ಟೇ. ಅಲ್ಲಿ ಏನೆಲ್ಲ ಮಾಡ್ತೀರಿ? ಎಷ್ಟು ಜನ ಬರ್ತಾರೆ ಮಕ್ಕಳು? ಸೊ ಅಲ್ಲಿ ಈಗ 150 ತನಕ ರಿಜಿಸ್ಟ್ರೇಷನ್ ಇದೆ. ಯಾವಾಗಲೂ ಬರುವವರು ಅಂತ ಹೇಳಿದ್ರೆ ಒಂದು 50 ಮೇಲೆ ಸ್ಟ್ರೆಂತ್ ಯಾವಾಗಲೂ ಇರ್ತದೆ. ಪ್ರತಿ ಭಾನುವಾರ 50 ಮೇಲೆ ಸ್ಟ್ರೆಂತ್ ಇರ್ತದೆ. ಮತ್ತು ಅದರಲ್ಲಿ ನಾವು ಶ್ಲೋಕ, ಭಜನೆ ಮತ್ತು ದೇಶಭಕ್ತಿ ಗೀತೆ, ಕತೆ ಇಂಥದ್ದನ್ನೆಲ್ಲ ಮಕ್ಕಳಿಗೆ ತಿಳಿಸಿಕೊಡುವಂಥದ್ದು. ಬೌದ್ಧಿಕ, ಆಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಅವರಿಗೆ ಒಂದು ಸತ್ಸಂಗ ಅಂತೇಳಿ ಈಗ ಹೊಸತಾಗಿ ಶುರು ಮಾಡಿಕೊಂಡಿದ್ದೇವೆ. ವಾರದ ಪ್ರತಿ ಶನಿವಾರ, ಮೊದಲನೇ ಶನಿವಾರದಂದು
ಸೊ ಆ ರೀತಿಯಾಗಿ RSSನಿಂದ ಬಂದಂಥ ಒಂದೊಂದು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನೋಡಿ ನಮ್ಮ ದ್ವಿಸ್ವಾಮಿ ಅವ್ರದ್ದು ಫ್ಯಾಮಿಲಿ ಇವರ ತಂಗಿ, ಇವ್ರ ವೈಫ್, ಇವ್ರ ಬ್ರದರ್, ಹಾಗೆ ಇವರ ತಂಗಿ ನೋಡ್ದು ಎಲ್ಲ ಫುಲ್ ಫ್ಯಾಮಿಲಿ. ನಿಮ್ಮ ಹೆಸರು? ಶ್ರಾವ್ಯ. ಗೌತಮಿ. ನಿಮ್ದು ಇಲ್ಲೇ ಅಲ್ಲ ಊರು? ಬುಧವಾರ ಶನಿವಾರ ಮತ್ತು ತಪ್ಪದೆ ಯಾವಾಗಲೂ ಭಜನೆ ಹಾಡೋದಕ್ಕೆ ಬರ್ತಾರೆ. ಇದು ಭಜನೆ ಅಂದರೆ ನೀವು ಮೊದಲಿಂದನೂ ಹೀಗೆ ಹಾಡ್ತಾ ಇದ್ರಾ? ಹಾಂ ಹೌದು. ಮತ್ತು ನಮಗೆ ಒಂದು ಇಲ್ಲಿ ಕ್ಲಾಸ್ ಉಂಟು, ಶರ್ಮಿಳಾ ಆಂಟಿ ಅಂತ ಗುರು ನಮ್ಮದು. ಸಂಡೇ ಸ್ಯಾಟರ್ಡೆ ಸಂಡೇ ಎಲ್ಲ ಪ್ರಾಕ್ಟೀಸ್ ಇರ್ತದೆ ಅವರ ಮನೆಯಲ್ಲಿ. ಎಲ್ಲ ಕಡೆ ಹೋಗ್ತಾ ಇರ್ತೀವಿ? ಹಾಂ ಹೌದು. ಸಪ್ತಸ್ವರ ಅಂತ ಒಂದು ಭಜನೆ ತಂಡ ಉಂಟು. ನಾವು ಒಂದು 10-15 ಮೆಂಬರ್ಸ್. ತುಂಬ ಇಷ್ಟ ಭಜನೆ. ಫಸ್ಟ್ ಅಯ್ಯಪ್ಪ ಸ್ವಾಮಿಗಳು ಬರ್ತಿದ್ದಾರೆ ಅಂದಾಗ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಈಗ ಬೇಜಾರಾಗ್ತದೆ, ಅಂದರೆ ವೆಡ್ನೆಸ್ಡೇ ಸ್ಯಾಟರ್ಡೆ ಬರ್ತಿದ್ದೇವಲ್ಲ, ಮಿಸ್ ಮಾಡ್ತೀವಿ. ವೆಡ್ನೆಸ್ಡೇ ಸ್ಯಾಟರ್ಡೆ ಮಿಸ್ ಆಗ್ತಾ ಉಂಟು. ಎಲ್ಲ ಪೂಜೆ ನಾವೆಲ್ಲ ಭಜನೆ ಎಲ್ಲ ಒಟ್ಟು ಸೇರ್ಕೊಂಡು ಮಾಡಿ ಮತ್ತೆ ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ಫಲಹಾರ ತಿಂದು ಖುಷಿಯಾಗಿ ಒಂದು 10 ಗಂಟೆಗೆಲ್ಲ ರಾತ್ರಿ ದೇವಸ್ಥಾನ ಆದಾಗಲೇ ನಾನೊಂದು ಮನಸ್ಸಲ್ಲಿ ಬಂದಿತ್ತು, ಇಲ್ಲಿ ಒಂದು ಅಯ್ಯಪ್ಪಂದು ಯಾರಾದರೂ ಮಾಡ್ತಿದ್ರೆ ಒಳ್ಳೇದಿತ್ತ ಅಂತ. ಈ ವರ್ಷ ಅದು ಸಹ ನಿಜ ಆಗಿದೆ. ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿ ನಮ್ಮ ಕ್ಷೇತ್ರದಲ್ಲಿ ಕೂಡ. ಮತ್ತು ಈ ಜಾಗನೂ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಜಾಗ. ನಾವು ನಮ್ಮ ಬಿರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಿರೋರು ಎಲ್ಲರೂ ಇದ್ದಾರೆ. ಒಬ್ಬರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಪ್ರೈವೇಟ್ ಬಿಸ್ನೆಸ್ಸು, ಈ ಎಲ್ಲ ಕೆಲಸಗಳನ್ನ ಬಿಟ್ಟು ನಾವಿಲ್ಲಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಬಂದು ಅಯ್ಯಪ್ಪನ ಸೇವೆ ಮಾಡ್ತಿದ್ದೇವೆ ಅಂದರೆ ಅದು ಅಯ್ಯಪ್ಪನ ಮಹಿಮೆ ಅಂತದ್ದು ಅಂತ ನೋಡಿ. ಯಾಕಂದರೆ ಈ ಕಾಲದಲ್ಲಿ ನಮ್ಮ ಎಲ್ಲರೂ ಒಂದು ಅವರವರ ಕೆಲಸವನ್ನು ಬಿಟ್ಟು ಅಯ್ಯಪ್ಪನ ಸೇವೆಗೋಸ್ಕರ ಮುಡಿಪಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಅಯ್ಯಪ್ಪನ ಪವರ್ ಅಂಥದ್ದು ಅಂತಲೇ ಹೇಳ್ಬೋದು. ಪ್ರವೀಣ್ ಸ್ವಾಮಿ ಅವರ ವೈಫ್ ಇದ್ದಾರೆ, ಅವ್ರದ್ದು ಭಜನಾ ತಂಡ. ನಿಮ್ಮದೇ? ಏನು ಭಜನಾ ತಂಡ ಹೆಸರು? ದುರ್ಗಾಪರಮೇಶ್ವರಿ ವೆಂಕಟರಮಣ ಮಹಿಳಾ ವೇದಿಕೆ. ಅಂದರೆ ಮಂಗಳವಾರ ನಮ್ಮದು ಇಲ್ಲಿ ಭಜನೆ ಉಂಟು ಯಾವಾಗಲೂ ಸಹ. ಅದರಲ್ಲಿ ನಾವೆಲ್ಲ ಸೇರಿಕೊಂಡು ಒಟ್ಟಾಗಿ ಭಜನೆ ಹೇಳ್ತೇವೆ. ಮತ್ತು ಶ್ಲೋಕ ಮಾಡ್ತಾರೆ, ಶುಕ್ರವಾರ ಲಲಿತಾ ಸಹಸ್ರನಾಮ ಎಲ್ಲ ಆಡ್ತಾರೆ. ಮತ್ತು ನಾವೆಲ್ಲ ನಮಗೆ ಒಂದು ಒಟ್ಟು ಮಾಡಿದಂದರೆ ಈ ತಾಯಿ ದುರ್ಗಾ ಪರಮೇಶ್ವರಿ ಅಪ್ಪನಿಗೆ ಒಂದು ಇಲ್ಲಿ ಆಡಳಿತ ಮುಖ್ಯಸ್ಥರಾಗುವಂತಹ ಭಾಗ್ಯವನ್ನು ಕೊಟ್ಟರು. ಅವರ ಕೈಯಿಂದ ಒಂದು ಬ್ರಹ್ಮಕಲಶ ನಡೆಯುವಂತಹ ಭಾಗ್ಯವನ್ನು ಕೊಟ್ಟರು. ಸಾನ ಇಲ್ಲಿ ಕಲಿಕೆ ಸಾನ ಎಲ್ಲ ಲಾಸ್ಟ್ ಇಯರ್ ಆಯಿತು. ಭಾಳ ನೀವು ನೋಡಿರ್ಬೋದು, ಒಳ್ಳೆ ಕೆಲಸ ಆಗಿದೆ ನಮಗೆ ದೇವರಾಗಿ. ಆ ದೇವರಿಂದ ನಾವೆಲ್ಲರೂ ಈಗ ಒಗ್ಗಟ್ಟಲ್ಲಿದ್ದೇವೆ. ನೀವು ಅದಕ್ಕೆ ಒಂದು ಬಂದದ್ದು ನಮಗೆ ಒಂದು ಏನು ಭಾರಿ ಖುಷಿ ಆಯಿತು. ನಾವು ಗುರುಸ್ವಾಮಿಗೆ ಅನಂತ ಧನ್ಯವಾದ ಹೇಳ್ತೇವೆ. ತುಂಬ ಖುಷಿ ಆಯಿತು ನಮಗೆ. ಅಂದರೆ ನನ್ನ ಗಂಡ ಇದ್ದರೂ ಕೂಡ ಆದರೂ ಎಲ್ಲರೂ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಾರೆ. ಹಾಗಾಗಿ ಇದೊಂದು ವೈಬ್ಸೇ ಬೇರೆ. ಇನ್ನೂ ಈ ಕ್ಷೇತ್ರ ಬೆಳಗಲಿ. ನಾವು ಇದ್ದೇವೆ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಕ್ಷೇತ್ರ ಅಂತೂ ಬೆಳಗ್ತಾ ಇರಬೇಕು, ಅದೇ ನಮ್ಮ ಆಸೆ. ಗುರುಸ್ವಾಮಿ ಕರೆದು ಇಲ್ಲಿ ನೋಡಿದಾಗ ಇಲ್ಲಿ ನಾನು ತುಂಬ ಜಾಗ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹಿಂದೆ ದೈವಗಳು, ನಾಗವನ ಇದೆ. ದುರ್ಗಾ ಪರಮೇಶ್ವರಿ ವೆಂಕಟರಮಣ ಇಲ್ಲೇ ಇರೋದು. ಅಲ್ಲಿ ಕಲ್ಲುಟ್ಟಿ ಕೂಡ ಒಂದು ಸಿದ್ಧಿ ಪುರುಷರು ಸಿದ್ಧಿ ಮಾಡಿದಂಥ ಕಲ್ಲುಟ್ಟಿ, ಅದಕ್ಕೆ ಸಿದ್ಧಿ ಕಲ್ಲುಟ್ಟಿ ಅಂತ ಹೆಸರು ಬಂದದ್ದು. ಅದಕ್ಕೆ ತಾಮಸ ಆಹಾರ ಇಲ್ಲ, ನಮ್ಮದು ಇದೆ ವೈದಿಕ ಆಹಾರ, ಆ ಥರ ಆಹಾರ ಅಲ್ಲಿದೆ. ನಾರ್ಮಲಿ ಕಲ್ಲುಟ್ಟಿ ಅದಕ್ಕೆಲ್ಲ ತಾಮಸ ಆಹಾರ ಇರ್ತದೆ. ಇದು ಒಂದು ಸಿದ್ಧಿ ಪುರುಷರು ಮಾಡಿದಂತಹ ಸಿದ್ಧಿ ಕಲ್ಲುಟ್ಟಿ. ಹಾಗಾಗಿ ನಾರ್ಮಲಿ ಗುಳಿಗನು ಕೂಡ ಅದೇ ಆಹಾರ, ಗುಳಿಗನು ಕೂಡ ಮಾಂಸಾಹಾರ ಇಲ್ಲ. ಇಲ್ಲಿ ತುಂಬ ಕಾರಣಿಕದ ಪ್ಲೇಸ್. ಮತ್ತೆ ನಾವೇ ಅನುಭವಿಸಿದ್ದೇವೆ ಎಲ್ಲ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಪಾಂಡೇಶ ವಂಶ ತಿಲಕಂ ಕೇರಳೇ ಕೇಳಿ ವಿಗ್ರಹಂ ಆತೃತ್ರಾಣ ಪ್ರಣಂ ದೇವಂ ಶಾಸ್ತಾರಂ ಪ್ರಣಮ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಈಗ ನಮ್ಮ ಜೊತೆ 3 ಸ್ವಾಮಿಗಳಿದ್ದಾರೆ. ಸ್ವಾಮಿ ನಿಮ್ದು ಎಷ್ಟು? 8 ವರ್ಷ ಆಯಿತು. 10 ವರ್ಷ ಆಯಿತು. 29 ವರ್ಷ. ಈಗ ಒಂದು ಸಲ ಪಾದಯಾತ್ರೆ ನಮ್ಮ ಗುರುಸ್ವಾಮಿ ಒಟ್ಟಿಗೆ. ಅಯ್ಯಪ್ಪ ಮಾಲೆಯಲ್ಲಿ ನಮ್ಮ ಮನಸ್ಸು ದೇಹ ಎಲ್ಲ ಶುದ್ಧ ಆಗ್ತಾ ಹೋಗ್ತದೆ. ಮೊದಲಿಗೆ ಮಾಲೆ ಹಾಕಿದ ಕೆಲವರಿಗೆ ಒಂದು ಸ್ವಲ್ಪ ದಿವಸ ಕಠಿಣ ಅಂತ ಅನಿಸ್ತದೆ, ಆದರೆ ಹೋಗ್ತಾ ಅದೊಂದು ರೂಢಿಯಾಗಿ ಹೋಗುತ್ತೆ. ಅಂದರೆ ಅಯ್ಯಪ್ಪನ ಭಕ್ತಿಯಲ್ಲಿ ಅದು ನಮಗೆಲ್ಲನೂ ಅದರಷ್ಟಕ್ಕೆ ನಮ್ಮ ಜೀವನದಲ್ಲಿ ಅದು ಇನ್ಕ್ಲೂಡ್ ಆಗ್ತಾ ಹೋಗ್ತದೆ. ನನ್ನ ಮಗನಿಗೆ ಶಬರಿಮಲೆಯಿಂದ ಬಂದ ದಿವಸವೇ ರಾತ್ರಿ
ಜ್ವರ ಬಂದು ಪ್ರಜ್ಞೆ ಹೋಗಿತ್ತು. ಡಾಕ್ಟ್ರ್ ಹೇಳಿದ್ದು 24 ಗಂಟೆ ಟೈಮ್ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಶಬರಿಮಲೆಗೆ ಹರಕೆ ಹೇಳಿದ್ದು. ಅವನ 24 ಗಂಟೆಯಿಂದ ಪ್ರಜ್ಞೆ ಬಂದರೆ ಶಬರಿಮಲೆಗೆ ಪಾದಯಾತ್ರೆ ಹೋಗ್ತೇವೆ ಅಂತ. 24 ಗಂಟೆ ಮುಂಚೆಯೇ ಪ್ರಜ್ಞೆ ಬಂದಿದೆ ಅವನಿಗೆ. ಅದೇ ನನ್ನದೊಂದು ವಿಶೇಷ. ನಾನು ಈ ವರ್ಷ ಮಾಲೆ ಹಾಕಿರೋದು ನಮ್ಮ ಶಾಸ್ತ್ರ ಭಕ್ತರಿಧಿ ಅಂತ. ಇಲ್ಲಿ ಜಯರಾಮ್ ಆಚಾರ್ಯ ಅವರು ಗುರುಸ್ವಾಮಿ ಅವರ ಬಿರಿ. ಈಗ ಮಂಗಳೂರಿನ ಕೊಂಚಾಡಿ ಮಂದಾರ ಬೈಲ್ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದಲ್ಲಿ ಇದ್ದೇವೆ ನಾವೀಗ. ನಾವಿಲ್ಲಿ ಅಯ್ಯಪ್ಪನ ದೀಪೋತ್ಸವ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಬಿರಿಯಲ್ಲಿರುವ ಸ್ವಾಮಿಗಳು ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ವರ್ಗದ ಜನರು ಕೂಡ ಇಲ್ಲಿ ಮಾಲೆ ಹಾಕಿದ್ದಾರೆ. ಅವರು ಅವರವರ ಕೆಲಸ ಬಿಟ್ಕೊಂಡು ಕೇವಲ ಅಯ್ಯಪ್ಪನ ಸೇವೆಗೋಸ್ಕರ ತಮ್ಮ ಸಮಯವನ್ನು ಮುಡಿಪಾಗಿಟ್ಟಿರೋದು ನಿಜವಾಗ್ಲೂ ವಿಶೇಷನೇ. ಅದು ನಿಜವಾಗ್ಲೂ ಅಯ್ಯಪ್ಪನ ಮಹಿಮೆಯೂ ಕೂಡ ಹೌದು. ದೀಪೋತ್ಸವ ಆಚರಣೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ನಾವು ಎನಿಸಿದ್ದಕ್ಕಿಂತ ಜಾಸ್ತಿನೇ ಅದ್ಭುತವಾಗಿ ಆಗಿದೆ ನಮ್ಮ ದೀಪೋತ್ಸವ. ಒಂದು ಕೈಕಾಲಿಲ್ಲದ ಮಗು 1 ವಾರ ಮುಂಚೆ ಬಂದಿತ್ತು. ಬರುವಾಗ ಎತ್ಕೊಂಡು ಬಂದಿದ್ದರು ಅವರ ತಂದೆ ತಾಯಿ ಎತ್ಕೊಂಡು ಬರುವಾಗ. ಅದೇ ನಮ್ಮ ಶರಣಾವಳಿಯಿಂದ ಅಯ್ಯಪ್ಪನ ಕೃಪೆಯಿಂದ ನಿನ್ನೆ ನಿಂತಿದೆ ಆ ಮಗು ಹಾಗೂ ಶರಣನ್ನು ಕೂಗಿದ್ದಾರೆ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯ. ಕೆಲಸ ಶುರು ಮಾಡಬೇಕಾದ್ರೂ ನಮಗೆ ಗೊತ್ತಿರಲಿಲ್ಲ ಎಷ್ಟು ಚಂದದ ಅಲಂಕಾರ ಮತ್ತು ವ್ಯವಸ್ಥೆ ನಾವು ಮಾಡಿದ್ದಲ್ಲ. ಇದು ಸ್ವತಃ ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಗೆ ನಿಂತ್ಕೊಂಡು ಮಾಡಿದ್ದು ಅಂತ ಅನಿಸೋ ಥರ. ಗುರುಸ್ವಾಮಿ ಬಗ್ಗೆ ಹೇಳೋದಿತ್ತು. ಗುರುಸ್ವಾಮಿ ಅಂತ ಹೇಳಿದರೆ, ಗುರುಸ್ವಾಮಿ ಹೇಗಿರಬೇಕಂದ್ರೆ ಗುರು ಇದ್ದಲ್ಲಿ ಗುರಿ ತಲುಪಬಹುದು ಅಂತ ಒಂದು ಮಾತಿದೆ. ಎಲ್ಲ ರೀತಿಯಲ್ಲಿ ನಮ್ಮನ್ನು ತಪ್ಪು ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡಿ ಅಷ್ಟು ಭಕ್ತಿಯಿಂದ ನಮ್ಮನ್ನು ಒಂದು ಅಯ್ಯಪ್ಪನಲ್ಲಿಗೆ ಹೇಗೆ ಹೋಗಬೇಕು, ಯಾವ ರೀತಿ ವೃತಾಚರಣೆ ಮಾಡಬೇಕೆಂದು ಅವರು ನಮಗೆ ಹೇಳಿಕೊಡ್ತಿದ್ದಾರೆ. ಅಯ್ಯಪ್ಪನ ವೃತ್ತದಲ್ಲಿರಬೇಕಾದ್ರೆ ಅಯ್ಯಪ್ಪ ನಮ್ಮನ್ನು ಕಾಪಾಡ್ತಾನೆ. ಅಯ್ಯಪ್ಪನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ. ಅಯ್ಯಪ್ಪ ನಮ್ಮನ್ನು ರಕ್ಷಣೆಗೆ ಇದ್ದಾನೆ ಅನ್ನೋದರ ನಂಬಿಕೆ ನಮಗೆ ಯಾವತ್ತಿಗೂ ಇರುತ್ತೆ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ದಾಗಲೂ ಲಾಗ್ ಮಾಡಬೇಕಾ ಬೇಡ ಅಂತ ಒಂದು ಗೊಂದಲದಲ್ಲಿದ್ದೆ. ಬಟ್ ಇಲ್ಲಿ ಬಂದು ನನಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕೆಲವೊಂದಷ್ಟು ಮಹಿಮೆ, ಕೆಲವೊಂದಷ್ಟು ಊರಿನ ಜನರ ಬಗ್ಗೆ ನಾನು ವಿಶೇಷವಾಗಿ ಈ ಲಾಗ್ ಮುಖಾಂತರ ತಿಳಿಸ್ಬೋದು. ಒಂದಷ್ಟು ಜನರಿಗೆ ಇದರಿಂದ ಅವರ ಊರಲ್ಲಿ ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದಕ್ಕೆ ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಲಾಗನ್ನು ನಾನು ಹಾಕ್ತಾ ಇದ್ದೀನಿ. ಬಹಳ ವಿಶೇಷವಾಗಿರುವ ಸ್ಥಳ, ಬಹಳ ವಿಶೇಷವಾದ ಒಂದು ಅಯ್ಯಪ್ಪನ ಉತ್ಸವನೇ ನಡೀತು ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ಪ್ರೇಕ್ಷಕರು ನಮಗೆ ಆಶೀರ್ವಾದ ಮಾಡಿ ನಮ್ಮ ಯಾತ್ರೆ ಶುಭವಾಗಲಿ ಅಂತೇಳಿ ಕೇಳ್ಕೊಳ್ತಿದ್ದೇವೆ. ಧನ್ಯೋಸ್ಮಿ. ಸ್ವಾಮಿಯೇ ಶರಣಮಯ್ಯಪ್ಪ.